ಹೇಗಿದ್ರೆ ಅಲ್ಲ ನಾನಂತೂ ಸೂಪರಾಗಿದ್ದೀನಿ. ಫುಲ್ ಹುಷಾರಾದ್ವಿ, ಎಲ್ಲ ಕೆಲಸನೂ ಮುಗಿಸ್ದೆ, ಪೂಜೆ ಕೂಡ ಆಯಿತು. ಇವತ್ತು ಸರ್ಪ್ರೈಸಿಂಗಾಗಿ ನಮ್ಮ ಮನೆಯವರೆಲ್ಲ ಕರ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲಿ ಏನು ಅಂತ ನನಗೇನ ಗೊತ್ತಿಲ್ಲ. ರೆಡಿಯಾಗಿರಮ್ಮ ಬರ್ತೀನಿ ಅಂತ ಹೇಳಿದರು. ಸೊ ನನಗೂ ಸರ್ಪ್ರೈಸಿಂಗ್ ಆಗಿದೆ, ನೋಡಬೇಕು ಎಲ್ಲಿ ಏನು ಅಂತ ಅಂದ್ಬಿಟ್ಟು. ಹಾಗೆ ನನ್ನ ಜೊತೆ ನೀವು ಬನ್ನಿ. ಬಂದೆ ಮಗನೇ. ಹಾಗೆ ಒಂದು ಗುಡ್ ನ್ಯೂಸ್ ಇದೆ, ಅದನ್ನು ಕೂಡ ಶೇರ್ ಮಾಡ್ತೀನಿ, ಏನು ಅಂತ ಹೇಳ್ತೀನಿ, ನೋಡ್ತಾ ಇರಿ ಎಲ್ಲರಿಗೂ. ಓಕೆ, ಲಚ್ಚು ಹಾಯ್. ಎಲ್ಲಿಗಪ್ಪ ಹೋಗ್ತಿರೋದು? ಸ್ವಿಟ್ಜರ್ಲ್ಯಾಂಡ್ಗ? ವಾ, ಈ ಥರ ಗೆಟಪ್ಪಲ್ಲಿ ಸ್ವಿಟ್ಜರ್ಲ್ಯಾಂಡ್ಗೆಲ್ಲ ಚೆನ್ನಾಗಿರಲ್ಲ. ಹೇಳು, ಸರ್ಪ್ರೈಸ್ ಎಲ್ಲಿಗೆ ಅಂತ ಹೇಳು. ಸ್ವಿಟ್ಜರ್ಲ್ಯಾಂಡ್ ಸಖತ್ ಗಂಡ. ಪಾಪ ಎಲ್ಲಿ ಹೋಗ್ತಿದ್ಯಾ? ಆಚೆ ಹೋಗ್ತಿದ್ಯಾ? ಅಯ್ಯಪ್ಪ, ಹಲಸಿನ ತಗೊಂಡ್ಬಂದಿರೋದಕ್ಕೆ ಥ್ಯಾಂಕ್ ಯು ಗಂಡ. ಪಾಪ ಹಲಸಿನ ತಾಳಮ್ಮ, ಹಲಸಿನನು. ವಾವ್, ಎಷ್ಟು ಚೆನ್ನಾಗೈತೆ ಮುದ್ದು. ಒಂದೇ ಕೈಲಿ ಬಿಡ್ಸಕೈತಲ್ಲ ಕಣ್ಲ ಅದಚ್ಚು. ತಮ್ಮನೆ ತಿನ್ನು, ಹಣ್ಣು ತಿನ್ನಪ್ಪ. ಹಾಂ, ಬೇಡವಾ ಹಣ್ಣು ಕಣಪ್ಪ. ನೋಡಿ, ನನ್ನ ಮಗಳಿಗೆ ಬಿಡಿಸ್ಕೊಟ್ರು ತಿನ್ನೋ ಕಷ್ಟ, ನಮಗೆ ಸಿಕ್ಕಿದ್ರೆ ಸಾಕು ಬಡದು ಬಾಯಿಗೆ ಹಾಕೊಳ್ಳೋಣ ಅಂತ ಕಾಯ್ತಿರ್ತಿದ್ವಿ. ಇವ್ರಿಗೆ ತಿನ್ನೋಕ್ಕೆ ಕಷ್ಟ, ಮಕ್ಕಳಿಗೆ ಎಲ್ಲ ಸಿಗುತ್ತೆ. ಬರಂಗಿದೆ ನೋಡು ಬಾ. ಹಾಯ್, ಟಿಫನ್ ಆಯ್ತಾ? ಎಲ್ಲಿಗ್ರತ್ನ ಕರ್ಕೊಂಡು ಹೋಗ್ತಾರೆ ನಿಮ್ಮ ಅಣ್ಣ? ಹೇಳಿಲ್ಲ ಸರ್ಪ್ರೈಸ್ ಅಂತೆ. ಇವಾಗ ಏನಾರ ನಡಿ ಹೋದ್ಮೇಲೆ ಗೊತ್ತಾಗುತ್ತೆ. ಹೌದಾ? ಹಿಂಗೆ ಸಾಕತ್ ಕಂಡ್ರೆ ಹಾಕದಂಗೆ ಅಂತೂ ರೆಡಿಯಾಗಿ ಹಾಗೆ ನಮ್ಮ ಅತ್ತಿಗೆನೂ ಕರ್ಕೊಂಡು ಹೊರಟ್ವಿ. ಯಾರೆಲ್ಲ ಮಾಗಡಿ ರೋಡ್ ಸೈಡ್ ಇದ್ದೀರಾ, ಇದು ಯಾವ ಏರಿಯಾ ಡಿಮಾರ್ಟ್ ಅಂತ ಹೇಳಿ ನೋಡೋಣ, ಯಾರ್ಯಾರೆಲ್ಲ ಹೇಳ್ತೀರಾ ಅಂತ ಅಂದ್ಬಿಟ್ಟು. ನಮ್ಮ ಮನೆಯವರು ಎಲ್ಲಿಂದ ಕೇಳ್ತಾಯಿದ್ರು, ಹೇಳ್ತಾ ಇರಲಿಲ್ಲ. ಸೊ ನನ್ನ ಗೆಸ್ಸು ಮೇ ಬಿ ಬಟ್ಟೆ ಏನಾದ್ರು ತೊಗೊಳಕ್ಕೆ ಅಂತ ಅನಿಸುತ್ತೆ ಅಂದ್ಕೊಂಡೆ. ಸೊ ಅದೇ ಥರನೇ ಇಲ್ಲಿ ನಮ್ಮ ಸುಂಕದಕಟ್ಟೆಯಲ್ಲಿ ಝುಡಿಯೋ ಇದೆ, ಝುಡಿಯೋಗೆ ಹೋದ್ವಿ. ಬಟ್ ಏನೋ ಅಷ್ಟು ಇಷ್ಟ ಆಗಲಿಲ್ಲ. ಹಾಗಾಗಿ ಎಲ್ಲ ನೋಡಿಕೊಂಡು ಎಷ್ಟಾಗುತ್ತೋ ಅಷ್ಟು ಎಲ್ಲ ತುಂಬ ಟ್ರಯಲ್ಸ್ ಎಲ್ಲ ಮಾಡು ಅಂತ ನಮ್ಮ ಮನೆಯವರು ಹುಡುಕಿ ಕೊಡ್ತಿದ್ರು. ಹಾಗೆ ಅವ್ರಿಗೂ ಕೂಡ ನೋಡಿದ್ವಿ, ಸೈಜಸ್ ಎಲ್ಲ ಆಗುತ್ತಾ ಏನು ಅಂತ ಅಂದ್ಬಿಟ್ಟು. ನನ್ನ ಮಗಳಿಗಂತೂ ಫುಲ್ ಖುಷಿ. ಫುಲ್ ಬೆಳಕಿತ್ತು ಇದಕ್ಕೂ ಅದಕ್ಕೂ ಎಲ್ಲ ಕಡೆ ಓಡಾಡ್ಕೊಂಡಿದ್ಲು. ನಾವು ಟ್ರಯಲ್ ಮಾಡಿ ಸಾಕಾಯಿತು. ಕೊನೆಗೆ ಒಂದೆರಡು ಸ್ಲಿಪ್ಪರು ಸಣ್ಣ ಪುಟ್ಟ ತಗೊಂಡು ಹೊರಟ್ವಿ. ಹಾಗೆ ನಮ್ಮ ಮನೆಯವರು ಲಿಪ್ಸ್ಟಿಕ್ ಟ್ರೈ ಮಾಡಮ್ಮ ಅಂದರು. ನಾನು ರೆಗ್ಯುಲರ್ ಏನು ಹಾಕಲ್ಲ, ತುಂಬ ಅಪರೂಪ ಅಂದರೆ ತುಂಬಾ ಅಪರೂಪ. ಹಾಗಾಗಿ ಒಂದು ಲಿಪ್ಸ್ಟಿಕ್ಕು ಮತ್ತೊಂದು ಸ್ಲಿಪ್ಪರ್ ತೊಗೊಂಡು ಹೊರಟ್ವಿ. ಬೇರೆ ಏನೂ ತೊಗೊಳ್ಲಿಲ್ಲ ಅಷ್ಟು ಝುಡಿಯೋದಲ್ಲಿ. ಮನೆ ಕರ್ಕೊಂಡು ಹೋಗ್ತಾರೆ ಅಂತ ಅಂದ್ಕೊಂಡ್ರೆ ಮತ್ತೆ ಬೇರೆ ಕಡೆ ಹೊರಟ್ರು. ಎಲ್ಲಿ ಅಂತ ಕೇಳ್ತಿದ್ರೆ ಹೇಳ್ತಾ ಇಲ್ಲ. ಸೊ ಅದಕ್ಕೆ ಅಷ್ಟರಲ್ಲಿ ದರ್ಶನ ಕೂಡ ಅಳ್ತಾ ಇದ್ಲು. ನಿದ್ದೆ ಬಂದುಬಿಟ್ಟಿತ್ತು, ಮಧ್ಯಾಹ್ನ ಆಗಿತ್ತಲ್ಲ, ಹಾಗಾಗಿ ಸಿಕ್ಕಾಪಟ್ಟೆ ಅಳ್ತಾ ಇದ್ಲು. ಹಂಗೂ ಹಿಂಗೂ ಸಮಾಧಾನ ಮಾಡಿ ಕರ್ಕೊಂಡೋದ್ವಿ.
ಹಾಗೆ ರೋಡ್ ಸೈಡೆಲ್ಲ ಹಲಸಿನಣ್ಣು ಅದು ಇದು ಎಲ್ಲ ಇಟ್ಟಿದ್ರು. ಆವಾಗಲೇ ತಾನೇ ಹಲಸಿನಣ್ಣು ತಿಂದಿದ್ದೆ. ಬಟ್ ಅದು ನೋಡಿದ್ಮೇಲೂ ಮತ್ತೆ ತಿನ್ನಬೇಕು ಅಂತ ಫೀಲ್ ಆಗ್ತಾಯಿತ್ತು. ಸೀಸನ್ ಇದ್ದಾಗ ಹಂಗೆ ಅಲ್ವಾ. ಸೊ ಅದರಲ್ಲಿ ಟ್ರಾಫಿಕ್ ಬೇರೆ, ಹಾಗೂ ಹೀಗೂ ಬೇಗ ಬೇಗ ಕರ್ಕೊಂಡೋದ್ರು. ಮಗು ಬೇರೆ ಇತ್ತಲ್ಲ, ಮಲ್ಕೊಂಬಿಟ್ರೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಹೊರಟ್ವಿ. ದರ್ಶನಿಗೆ ನಿದ್ದೆ ಬರ್ತಾಯಿದೆ, ಹಂಗಾಗಿ ಕಣ್ಣೆಲ್ಲ ಉಜ್ಜುತ್ತಾ ಇದ್ದಾಳೆ. ಅಲ್ಲಿಂದ ಡೈರೆಕ್ಟಾಗಿ ನನ್ನ ಮೆಜೆಸ್ಟಿಕ್ಕು ಚಿಕ್ಕಪೇಟೆ ಕರ್ಕೊಂಡೋದ್ರು. ಡ್ರೆಸ್ ತೊಗೊಳ್ಳುವಂತೆ ಬಾಮ್ಮ ಅಂತ ಅಂದ್ಬಿಟ್ಟು, ನಾನು ಬೇಡ ಅನ್ನೋದಕ್ಕೆ ಅವರು ಬಿಡ್ತಾಯಿಲ್ಲ. 1-2 ಜೊತೆ ಆಗಿದ್ದಿದ್ರೆ ಇಲ್ಲೇ ಮನೆ ಹತ್ರ ತೊಗೊಂಬಿಡ್ತಾಯಿದ್ವಿ. ಸೊ ಒಂದು 2-3 ಜೊತೆಗಿಂತ ಸ್ವಲ್ಪ ಜಾಸ್ತಿನೇ ಬೇಕಿತ್ತು. ಆಲ್ರೆಡಿ ತುಂಬ ದಿನ ಆಗಿತ್ತು ಡ್ರೆಸ್ಸಸ್ ಎಲ್ಲ ತೊಗೊಂಡು. ಮತ್ತು ನಾನೊಬ್ಳಿಗೆ ಅಲ್ದೇ ದರ್ಶನಂಗೂ ತೊಗೋಬೇಕಿತ್ತು, ನಮ್ಮ ಮನೆಯವ್ರಿಗೂ ಕೂಡ ತೊಗೋಬೇಕಿತ್ತು. ಹಾಗಾಗಿ ಚಿಕ್ಕಪೇಟೆ ಹೋದ್ವಿ ಅಷ್ಟೇ. ಇಲ್ಲಾಂದರೆ ಚಿಕ್ಕಪೇಟೆ ಎಲ್ಲ ಜಾಸ್ತಿ ಹೋಗಲ್ಲ, ಯಾಕಂದರೆ ದರ್ಶನ ಹಿಡ್ಕೊಂಡು ಮತ್ತು ಗಾಡಿ ಎಲ್ಲ ತೊಗೊಂಡು ಹೋಗೋದು ಕಷ್ಟ ಅಂತ ಅಂದ್ಬಿಟ್ಟು ಹೋಗಿ ತುಂಬ ಎಲ್ಲ ತೆಗೆಸಿ ನೋಡಿದ್ವಿ. ಒಬ್ಳಿಗೆ ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ನಮ್ಮ ಮನೆಯವರು ನಮ್ಮ ಅತ್ತಿಗೆನೂ ಕೂಡ ಕರ್ಕೊಂಬಂದಿದ್ರು. ಸೊ ಸೆಲೆಕ್ಷನ್ಗೆ ಆಗಲಿ ಮಾತಾಡೋದಕ್ಕೆ ದರ್ಶನ ಇದ್ದಾಳಲ್ಲ, ಒಬ್ಬಳನ್ನೇ ಇಟ್ಕೊಂಡು ಇಬ್ಬರು ಏನು ಮಾತಾಡೋಕ್ಕಾಗಲ್ಲ, ನೋಡೋಕ್ಕೂ ಕ್ಲಿಯರಾಗಿ ಆಗಲ್ಲ ಅಂದ್ಬಿಟ್ಟು ಹಾಗೂ ಈಗ ಒಂದಷ್ಟೆಲ್ಲ ತೆಗ್ಸಿ. ಬಟ್ ನಾವು ಯಾವ್ಯಾವ ಥರ ಎಕ್ಸ್ಪೆಕ್ಟೇಷನ್ ಇಟ್ಕೊಳೋದು ಅಷ್ಟು ಎಕ್ಸ್ಪೆಕ್ಟೇಷನ್ ರೀಚ್ ಆಗಲಿಲ್ಲ. ನನ್ನ ಮಗಳಿಗಂತೂ ಅಲ್ಲಿ ನಾವು ಏನಾದ್ರು ತೊಗೊಂಡ್ಲಿ ಬಿಡಲಿ, ಅವಳು ಕಣ್ಣು ಹೋಗ್ತಾ ಇದ್ದಿದ್ದೆ ಆಟ ಸಾಮಾನು ಮೇಲೆ. ಆಟ ಸಾಮಾನು ಕೊಡಿಸ್ಬಿಟ್ರೆ ಖುಷಿ ಬಡ್ಕೊತಾ ಇದ್ಲು. ಅಲ್ಲೂ ಕೂಡ ಆಟ ಸಾಮಾನು ಬೇಕು, ಆಟ ಸಾಮಾನು ಬೇಕು ಅಂತ. ಅಲ್ಲೆಲ್ಲ ಮುಗಿಸ್ಕೊಂಡು ಅಷ್ಟೇನು ತೊಗೊಂಡಿಲ್ಲ ಜಾಸ್ತಿ. ಅಲ್ಲಿಂದ ಮುಗಿಸ್ಕೊಂಡು ದರ್ಶನನ ಬಟ್ಟೆ ತೊಗೊಳಕ್ಕೆ ಬಂದ್ವಿ. ಸೊ ಇದೆ ಫುಲ್ಲು ಎಲ್ಲ ದರ್ಶನದ್ದು ಏನು ಡ್ರೆಸ್ ಇದೆಯೋ ಅದೆಲ್ಲ ಫುಲ್ಲು ಸೆಲೆಕ್ಷನ್ ಅವ್ರ ಅಪ್ಪಂದೆ. ನನ್ನ ಸೆಲೆಕ್ಷನ್ ಏನು ಅಷ್ಟು ಚೆನ್ನಾಗಿರಲ್ಲ ಅಂದ್ಬಿಟ್ಟು ಅವರೇ ಸೆಲೆಕ್ಷನ್ ಮಾಡ್ತಾರೆ. ಅವ್ರಿಗೆ ನೋಡಿದ್ದೆಲ್ಲ ಇಷ್ಟ ಆಗ್ತೈತೆ, ಅದು ಬೇಕು ಇದು ಬೇಕು ಅಂತ. ಆಮೇಲೆ ಚಪ್ಪಲಿಗೆ ಶೂ ಕೂಡ ಟ್ರೈ ಮಾಡಿದ್ವಿ. ಸೊ ಅದು ಯಾಕೋ ಇಷ್ಟ ಆಗಲಿಲ್ಲ. ಮತ್ತು ಹಾಗೆ ಒಂದು ಶೂ ತೊಗೊಂಡು ಹೊರಟ್ವಿ. ನೆನ್ನೆ ವ್ಲಾಗ್ ಮಾಡ್ತಾ ಇದ್ನಲ್ಲ, ವೀಡಿಯೋ ಎಲ್ಲ ಮಾಡ್ಕೋತಾ ಇದ್ನ, ಅಲ್ಲಿ ನೋಡಿದ್ರೆ ಶಾಪಿಂಗ್ ಮಾಡೋವಾಗಲೇ ಫೋನು ಬ್ಯಾಟ್ರಿ ಹೋಗ್ಬಿಟ್ಟು ಸ್ವಿಚ್ ಆಫ್ ಆಗಿಬಿಡ್ತು. ಸೊ ಏನೇನು ತೊಗೊಂಡ್ವಿ ಬಂದಿದ್ದು ಅದೆಲ್ಲ ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ. ಬಟ್ಟೆ ಎಲ್ಲ ಆಲ್ರೆಡಿ ತಂದು ಸ್ಟಿಚಿಂಗ್ಸ್ ಕೊಟ್ಟಿದ್ದೀವಿ ದರ್ಶನಂಗೆ ನನಗೆ. ಮತ್ತು ಇನ್ನೂ ಸ್ವಲ್ಪ ಪೆಂಡಿಂಗ್ ಇತ್ತು ಶಾಪಿಂಗು. ಸೊ ಅದನ್ನು ಈಗ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಎಲ್ಲ ಕೆಲಸ ಮುಗಿಸಿದ್ದಾಯಿತು. ಏನಕ್ಕೆ ಶಾಪಿಂಗು ಅಂತ ಹೇಳ್ತೀನಿ ಅಂತ ಹೇಳಿದೆ ನೆನ್ನೆ. ಶಾಪಿಂಗ್ ಏನಪ್ಪ ಅಂತಂದರೆ ಆ್ಯಕ್ಚುಲಿ ಇಷ್ಟು ಶಾಪಿಂಗು ಇದೆ, ಫಸ್ಟ್ ಟೈಮು ಮಾಡ್ತಾ ಇರೋದು. ಅದಕ್ಕೆ ರೀಸನ್ ಬಂದು ನಾವು ಟ್ರಿಪ್ಗೆ ಪ್ಲ್ಯಾನ್ ಮಾಡ್ತಿದ್ವಿ. ಲಾಸ್ಟ್ ಇಯರ್ ಹೋಗೋಣ ಅಂದ್ಕೊಂಡ್ವಿ. ಸೊ ಸಡನ್ನಾಗಿ ಅಷ್ಟೆಲ್ಲ ಅಮೌಂಟು ಇರಲ್ಲ ಅಂತ ಪ್ಲ್ಯಾನ್ ಮಾಡಿ 1 ಇಯರಿಂದ ಟ್ರಿಪ್ಗೆ ಅಂತಲೇ ಸ್ವಲ್ಪ ಸೇವಿಂಗ್ಸ್ ಥರ ಮಾಡಿಕೊಂಡು ಮಂತ್ಲಿ ಸೊ ಆ ಟ್ರಿಪ್ಪು ಈಗ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಅದು ಡೇಟ್ ಕೂಡ ಫಿಕ್ಸ್ ಮಾಡ್ಕೊಂಡಿದ್ದೀವಿ. ಅದಕ್ಕೋಸ್ಕರ ಇಷ್ಟೆಲ್ಲ ಶಾಪಿಂಗು ದರ್ಶನಂಗೆ ನನಗೆ. ಯಾವ್ಯಾವ ಪ್ಲೇಸು ಎಲ್ಲಿ ಏನು ಅಂತ ನೆಕ್ಸ್ಟ್ ವೀಡಿಯೋದಲ್ಲೇ ಹೇಳ್ತೀನಿ ನಾನು. ಸೊ ಅದರದ್ದೇ ಒಂದು ವಿಡಿಯೋ ಮಾಡ್ತೀನಿ, ಯಾವ ಡೇಟ್ ಕೂಡ ಅಂತಲೂ ಹೇಳ್ತೀನಿ. ಮತ್ತು ಇನ್ನೂ ಏನೇನು ಪೆಂಡಿಂಗ್ ಶಾಪಿಂಗ್ ಇದೆ ಅದನ್ನು ಈಗ ಕಂಟಿನ್ಯೂ ಮಾಡ್ತೀನಿ. ಸ್ಟಿಚಿಂಗ್ ಎಲ್ಲ ಆಗಿ ಪ್ಯಾಕ್ ಮಾಡಬೇಕಾದ್ರೆ ತೋರಿಸ್ತೀನಿ ಏನೇನು ತೊಗೊಂಡಿದ್ದೀವಿ, ಎಷ್ಟೆಷ್ಟು ಕ್ವಾಂಟಿಟಿ ತೊಗೊಂಡಿದ್ದೀವಿ ಅಂತ ಅಂದ್ಬಿಟ್ಟು. ಮತ್ತು ಈಗ ಶಾಪಿಂಗ್ಗೆ ಹೊರಡ್ತಾ ಇದ್ದೀವಿ. ಏನೇನು ತೊಗೊತೀವಿ ಅಂತ ಮತ್ತೆ ನೋಡೋಣ, ಆಯಿತಾ. ಮಳೆ ಬರೋ ಥರ ಇದ್ದಿದ್ದರಿಂದ ದರ್ಶನಿಗೆಲ್ಲ ಸ್ವಲ್ಪ ಪ್ಯಾಕ್ ಮಾಡ್ಕೊಂಡಿದ್ದೆ. ಮೋಡ ಮುಚ್ಕೊಂಡಿತ್ತು, ಯಾವಾಗ ಮಳೆ ಬರುತ್ತೋ ಗೊತ್ತಿಲ್ಲ ಅಂತ ಅಂದ್ಬಿಟ್ಟು ಅಡ್ವಾನ್ಸ್ ಆಗಿ ಹಾಕ್ಕೊಂಡಿದ್ದೆ ಪಾಪಂಗೆ ಬಟ್ಟೆ ಎಲ್ಲ. ಸೊ ಇವತ್ತು ನಮ್ಮ ಮನೆಯವ್ರಿಗೆ ಮತ್ತು ನನಗೆ ಇಬ್ಬರಿಗೂ ಸ್ವಲ್ಪ ಪೆಂಡಿಂಗ್ ಇತ್ತು. ಸೊ ಅದು ನಮ್ಮ ಮನೆಯವ್ರಿಗೆ ತುಂಬ ಇಷ್ಟ ಆಗಿರೋವಂಥ ಡ್ರೆಸ್ನ ಸೆಲೆಕ್ಟ್ ಮಾಡಬೇಕು ಅಂತ ಹೊರಟ್ವಿ. ಅಷ್ಟರಲ್ಲಿ ಆಲ್ರೆಡಿ ನೋಡ್ತಾ ಇದ್ದಂಗೆ ಮಳೆ ಬಂದೇ ಬಿಡ್ತು. ಯಾಕೋ ಶಕುನನೇ ಸರಿ ಇಲ್ಲಲ್ಲ, ಶಾಪಿಂಗ್ ಹೋದಾಗೆಲ್ಲ ಲೇಟ್ ಆಗುತ್ತೆ, ಇಲ್ಲ ಹಿಂಗೆ ಮಳೆ ಬಂದುಬಿಡುತ್ತೆ. ಪಾಪನ ಇಟ್ಕೊಂಡು ಹೆಂಗಪ್ಪ ಇವತ್ತು ಕಂಪ್ಲೀಟ್ ಆಗುತ್ತಾ ಇಲ್ಲ ಅಂತ ಅಂದ್ಕೊಂಡೆ. ನೋಡಿದ್ರೆ ಅದೇ ಥರನೇ ಆಯಿತು.
ಅಲ್ಲಿ ಹೋಗಿ ಎಲ್ಲ ಸೆಲೆಕ್ಷನ್ ಮಾಡಿದ್ವಿ, ನೋಡಿದ್ರೆ ಸೈಜ್ ಸಿಗಲಿಲ್ಲ. ಮತ್ತೆ ನಾಳೆ ಬೆಳಗ್ಗೆ ಬನ್ನಿ ಸಿಗುತ್ತೆ ಅಂತ ಹೇಳಿದ್ರು. ಸರಿ ಅಂತ ಅಂದ್ಬಿಟ್ಟು ಇದು ಟೋಟಲಿ 3 ದಿನದ ಶಾಪಿಂಗ್ನ ಒಂದೇ ಬ್ಲಾಗು. ಯಾಕಂದರೆ ಒಂದೇ ಸಲ ಎಲ್ಲ ತಗೊಳಕ್ಕಾಗಲ್ಲ. ಸೊ ಅದಕ್ಕೆ ನಮ್ಮ ಮನೆಯವರು ಸ್ವಲ್ಪ ಡ್ಯೂಟಿ ಮಾಡ್ಕೊಂಬರೋದು, ನಾನು ಮನೇಲಿ ಕೆಲಸ ಎಲ್ಲ ಮುಗಿಸ್ಕೊಳ್ಳೋದು, ಆಮೇಲೆ ಹೊರಡೋದು. ಇಲ್ಲಿ ಒಂದು ಶಾಪ್ಗೆ ಹೋದ್ವಿ. ಇಲ್ಲಿ ನಾವು ಕೇಳ್ತಾರೋ ಪ್ಯಾಟ್ರನ್ ಇರಲಿಲ್ಲ. ಮತ್ತು ಸ್ಟುಡಿಯೋಗೇ ಹೋದ್ವಿ, ಅಲ್ಲಿ ನೋಡೋಣ ಅಂತ ಅಂದ್ಬಿಟ್ಟು ನೋಡಿದ್ರೆ ಸೆಲೆಕ್ಷನ್ ಏನೋ ಸಿಕ್ತು, ಬಟ್ ಸೈಜ್ ಆಗಲಿಲ್ಲ. ಮತ್ತು ನಾಳೆ ಬೆಳಗ್ಗೆ ಹೊರಟ್ವಿ. ಸೊ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ದು ಕಂಟಿನ್ಯೂಷನ್ನು. ದರ್ಶನ ಅಂತೂ ಅದು ಝುಡಿಯೋ ಸ್ವಲ್ಪ ದೊಡ್ಡದಾಗಿದ್ದಕ್ಕೂ ಫುಲ್ ಲೈಟಿಂಗ್ ಇದ್ದಿದ್ದಕ್ಕೂ ಅದಕ್ಕೂ ಶೂ ಎಲ್ಲ ಬಿಚ್ಚಾಕ್ಬಿಟ್ಟು ಮನೆ ಅನ್ನೋ ಥರ ಫೀಲಲ್ಲಿ ಓಡಾಡ್ತಾ ಇದ್ಲು ಒಂದೇ ಸಮ. ನನಗೆ ಭಯ ಎಲ್ಲಿ ತಪ್ಪಿಸ್ಕೊತಾಳೋ ಅಂತ ಅಂದ್ಬಿಟ್ಟು. ಜನ ಏನು ಅಷ್ಟಿಲ್ಲ ಆದರೂ ಭಯ ಅಲ್ವಾ, ಮೇಲೆ ಬಿದ್ದುಬಿಡ್ತಾಳೋ ಅಂತ. ಚಪ್ಪಲಿ ಎಲ್ಲ ಹಾಕಿದರೆ ಎಲ್ಲ ಬಿಚ್ಬಿಟ್ಟು ಬಿಸಾಕ್ಬಿಟ್ಟು ಹೋಗ್ತಾನೇ ಇದ್ಲು. ನಾನು ಅದನ್ನು ಮತ್ತೆ ಬ್ಯಾಗಲ್ಲಿ ಹಾಕ್ಕೊಂಡು ಎಕ್ಸ್ಟ್ರಾ ಅದಕ್ಕೆ ಅಂತ ಕವರ್ ಏನು ತೊಗೊಂಡೋಗಿರಲಿಲ್ಲ ನಾನು. ಹಂಗಾಗಿ ನಮ್ಮ ಮನೆಯವರು ಟ್ರಯಲಿಂಗಲ್ಲಿದ್ದರು. ಸೊ ಇವಳನ್ನ ನೋಡ್ಕೊಳ್ಳೋದೇ ಕೆಲಸ ಆಗಿತ್ತು. ಇವಳು ಸೈಜಸ್ದು ಸ್ಟಿಕ್ಕರ್ಸ್ ಎಲ್ಲ ಬರುತ್ತಲ್ಲ, ಅದನ್ನು ಎಲ್ಲ ಕಿತ್ಕೊಂಡು ಹಣೆಗಂಡಿಸ್ಕೊಳ್ಳೋದು, ಮೂಗಂಡಿಸ್ಕೊಳ್ಳೋದು, ಇಂಥ ತರಲೆ ಕೆಲಸ ಮಾಡ್ತಾ ಇರ್ತಾಳೆ. ಬಾಯಿ ಮೂಗಿಗೆ ಏನಾದರೂ ಒಂದು ಹಾಕೋತಾನೇ ಇರ್ತಾಳೆ. ನನಗೆ ಅದಕ್ಕೆ ಸ್ವಲ್ಪ ಭಯ. ನನಗೂ ನಮ್ಮ ಮನೆಯವರು ಒಂದಷ್ಟೆಲ್ಲ ಟ್ರಯಲ್ ನೋಡ್ತಾಯಿದ್ರು. ನಾನು ಕೂಡ ಟ್ರಯಲ್ ನೋಡಿದೆ, ಬಟ್ ಆ ಕ್ಲಿಪ್ಸ್ ಹಾಕಿಲ್ಲ ನಾನು. ಅದಾದಮೇಲೆ ಹೊರಡೋಣ ಅಂತ ಅಂದ್ಬಿಟ್ಟು ಬ್ಯಾಗ್ ಕಾಣಿಸ್ತಿದೆಯಲ್ಲ, ಅಷ್ಟು ಆಗಿದೆ ಶಾಪಿಂಗು. ಇದು ಲಾಸ್ಟ್ ಡೇ ಶಾಪಿಂಗ್ ಇದು. ಸೊ ಇದಾದಮೇಲೆ ಎಲ್ಲ ಪ್ಯಾಕ್ ಮಾಡೋದಿತ್ತು. ಸೊ ಅಷ್ಟರಲ್ಲಿ ಇನ್ನೂ ಏನೇನು ಬೇಕು ಪ್ಯಾಕಿಂಗಿಗೆ ಅದೆಲ್ಲ ತೊಗೊಳ್ಳೋಣ ಅಂತ ಹೊರಟ್ವಿ. ಅಷ್ಟರಲ್ಲಿ ಸ್ವಲ್ಪ ವಾಚಿಗೆ ಶೆಲ್ ಹಾಕ್ಸ್ಕೊಂಬರ್ತೀನಿ ಅಂತ ನಮ್ಮ ಮನೆಯವರು ಹೋದರು. ಅವ್ರು ಬರೋ ಗಂಟ ಇವಳು ದರ್ಶನ ಅಳ್ತಾನೇ ಇರ್ತಾಳೆ. ಅವ್ರನ್ನ ಬಿಟ್ಟು ಒಂದು ನಿಮಿಷ ಇರಲ್ಲ. ನಮ್ಮ ಮನೆಯವ್ರು ಇದ್ಬಿಟ್ರೆ ನನ್ನನ್ನು ಕೇಳಲ್ಲ ಅವಳು. ಅಷ್ಟು ಇಷ್ಟಪ್ಪ ಅಂತಂದರೆ ಅಳ್ತಾನೆ ಇಲ್ಲಲ್ಲ. ನಾನು ಸುಮ್ಮನೆ ಆಟ ಆಡಿಸ್ಕೊಂಡು ಈ ಥರ ವೀಡಿಯೋ ಮಾಡ್ತಾಯಿದ್ದೀನಿ ಹಂಗೆ ಹಿಂಗೆ ಅಂತಂದರೆ ಸ್ವಲ್ಪ ಆಟ ಆಡ್ಕೊಂಡು ಸುಮ್ಮನೆ ಇರ್ತಾಳೆ. ಇಲ್ಲ ಅಂತಂದರೆ ಹಠ ಮಾಡ್ತಾನೆ ಇರ್ತಾಳೆ. ಅದು ಬೇರೆ ರೋಡಾಗಿ ಕಿರ್ಚಿದ್ರೆ ಬೈಯೋಕ್ಕಾಗಲ್ಲ, ಹೊಡಿಯೋಕ್ಕಾಗಲ್ಲ, ಏನೂ ಇಲ್ಲ. ಸಮಾಧಾನ ಅಂತೂ ಆಗೋದೇ ಇಲ್ಲ. ನಾವು ಎಷ್ಟೇ ಸಮಾಧಾನ ಮಾಡೋಕ್ಕೋದ್ರೂ ಇನ್ನೂ ಜಾಸ್ತಿ ಮಾಡ್ತಾಳೆ. ಹಾಗಾಗಿ ಹಂಗೆ ಆಟ ಆಡಿಸ್ಕೊಂಡಿದ್ದೆ. ಅಷ್ಟರಲ್ಲಿ ಅವರು ಕೂಡ ಶೆಲ್ ಹಾಕ್ಸ್ಕೊಂಡು ಬಂದರು. ಸೊ ಅಲ್ಲಿಂದ ಮತ್ತೆ ಹಂಗೆ ಕಂಟಿನ್ಯೂಷನ್ ಮಾಡ್ತಾ ಹೋದ್ವಿ ಶಾಪಿಂಗು. ಬಟ್ಟೆ ಶಾಪಿಂಗ್ ಒಂದಾಗಿತ್ತು ಅಷ್ಟೇ. ಇನ್ನೂ ಏನೇನು ಬೇಕು ಶಾಪಿಂಗು ತುಂಬ ಇತ್ತು. ಮ್ಯಾಚಿಂಗ್ದು ಸ್ವಲ್ಪ ಎಲ್ಲ ಕೆಲವು ತಗೊಳ್ಳೋದಿತ್ತು. ಹಾಗಾಗಿ ತಗೊಳ್ಳೋದಕ್ಕೆ ಅಂತ ಅಂದ್ಬಿಟ್ಟು ಬ್ಯಾಂಗಲ್ ಸ್ಟೋರ್ಗೆ ಹೋಗಿ ನಮ್ಮ ಪಾಪಂಗೆ, ಹೆಣ್ಮಕ್ಳಿಗೆ ಗೊತ್ತಲ್ಲ, ಕ್ಲಿಪ್ಸಿಂದ ಹಿಡಿದು ಪ್ರತಿಯೊಂದು ತೊಗೋಬೇಕು. ಹಾಗಾಗಿ ಎಲ್ಲ ತೊಗೊಂಡು ಅಲ್ಲಿಂದ ನೆಕ್ಸ್ಟ್ ಮತ್ತೆ ದಿನಸಿ ಅಂಗಡಿಗೆ ಹೋಗಿ ಶ್ಯಾಂಪು, ಸೋಪು, ಬ್ರಷಸ್ಸು ಅದೆಲ್ಲ ಪ್ಯಾಕ್ ಮಾಡಿಕೊಂಡು ಮತ್ತೆ ಮನೆಗೆ ಬಂದ್ವಿ. ಸೊ ಸಾಕಾಗೋಯ್ತು ಹೊತ್ತಿಗೆ. ಯಾವಾಗಪ್ಪ ನನಗೆ ನಾವು ರೆಗ್ಯುಲರಾಗಿ ಶಾಪಿಂಗ್ ಹೋಗ್ದಲೇ ಇರೋದ್ರಿಂದ ಶಾಪಿಂಗ್ ಹೋಗಬೇಕು ಅಂತಂದರೆ ತಲೆನೋವು ಬರುತ್ತೆ. ಸಿಂಗಲ್ಲಾಗಿದ್ದಾಗ ಏನೋ ಒಂದ್ಸಲ, ಈಗ ಪಾಪನ ಹಿಡ್ಕೊಂಡು ಅವಳನ್ನ ಸುಧಾರಿಸ್ಕೊಂಡು ಶಾಪಿಂಗ್ ಮಾಡೋದಿದೆಯಲ್ಲ, ತಲೆ ಕೆಟ್ಟೋಗುತ್ತೆ ಲಿಟ್ರಲಿ ಹೇಳ್ಬೇಕಂದ್ರೆ. ಇದೆಲ್ಲ ಶಾಪಿಂಗ್ ಆಗಿರೋದು, ಇನ್ನೂ ಪ್ಯಾಕ್ ಮಾಡಿಲ್ಲ. ಸೊ ಅದು ಬ್ಯಾಂಗಲ್ ಸ್ಟೋರ್ದು ಇದು ಶ್ಯಾಂಪು, ಸೋಪು ಅದು ಇದೆಲ್ಲ, ಮತ್ತು ಶೂಸು, ಬಟ್ಟೆಗಳು ಇದೆಲ್ಲ, ಮತ್ತು ಟವಲ್ಸು ಎಲ್ಲ. ಇದು ಫುಲ್ಲು ದರ್ಶನಂದು ಎಲ್ಲ ಸ್ಟಿಚಸ್ ಆಗಿತ್ತು. ರಿಟರ್ನ್ ಇಸ್ಕೊಂಬಂದಿದ್ದೆ. ಸೊ ಇದನ್ನು ಕೂಡ ಪ್ಯಾಕ್ ಮಾಡಬೇಕು. ಸೊ ಇವಳು ಎದ್ದಿದ್ರಂತೂ ಆಗೋದೇ ಇಲ್ಲ ಪ್ಯಾಕ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಮಲಗ್ಸೋಣ ಅಂತ ನೋಡ್ತಾಯಿದ್ದೆ. ಅಷ್ಟರಲ್ಲಿ ಅವಳು ಕೂಡ ಊಟ ಮಾಡಿ ಸ್ವಲ್ಪ ಎಲ್ಲ ತಿನ್ನಿಸಿ ಮಲ್ಕೊಂಡ್ಳು. ಅದಾದಮೇಲೆ ಸ್ಟಾರ್ಟ್ ಮಾಡಿದೆ. ಶಾಪಿಂಗ್ ಅಂತೂ ಎಲ್ಲ ಮುಗೀತು. ಎಲ್ಲ ಪ್ಯಾಕಿಂಗ್ ಮಾಡ್ಕೋಬೇಕು. ನೋಡಿ ಇವಳು ಹೆಂಗೆ ಆಡ್ತಿದ್ದ ನೋಡಿ. ಇವಳು ಇಟ್ಕೊಂಡು ಹೆಂಗೆ ಕೆಲಸ ಮಾಡೋದು ನಾನು. ಬರೀ ಹಾಯ್ ಮಾಡು, ಬಾ ಬಾ. ಬರಲ್ಲ ಅಂತ ಇದೇ ಇಷ್ಟು, ಇನ್ನೂ ಇದೆ ಬಟ್ಟೆ ಎಲ್ಲ. ಇದಿಷ್ಟು ಶಾಪಿಂಗು. ಪ್ಯಾಕಿಂಗ್ ಎಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್. ಅಲ್ಲಿಗಡ್ಡೆ.